ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾನು ತುಂಬ ದಿನಗಳಿಂದ ವಿಡಿಯೋ ಹಾಕಿಲ್ಲ, ಹತ್ತಿರ 1 ತಿಂಗಳ ಮೇಲೇನಾಯಿತು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕಿರಲಿಲ್ಲ. ಇವತ್ತಿಂದ ಹಾಕ್ತಾಯಿದ್ದೀನಿ ನೋಡಿ. ಇವತ್ತು ಫಸ್ಟಿಗೆ ನಾನು ಸ್ಪೆಷಲ್ ಆಗಿರೋ ಒಂದು ಊಟ ರೆಸಿಪಿ ತೊಗೊಂಬಂದಿದ್ದೀನಿ. ಒಂದೇ ಥರ ಊಟ ಮಾಡಿ ಬೇಜಾರಾದಾಗ ಈ ಥರ ಒಂದು ಸ್ಪೆಷಲ್ ರುಚಿ ಊಟ, ಹಬ್ಬದ ಊಟ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಗೆಸ್ಟ್ಗಳು ಬಂದಾಗ ಮತ್ತು ಏನಾದರೂ ಹಬ್ಬಗಳಿದ್ದಾಗ, ಅಮಾವಾಸ್ಯೆ, ಹುಣ್ಣಿಮೆ, ನೈವೇದ್ಯ ಟೈಮಲ್ಲಿ ಈ ಥರ ರೆಸಿಪಿಗಳು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಬ್ಬಟ್ಟು ರೆಸಿಪಿ ತೋರಿಸಿದ್ದೀನಿ ನಾನು, ಹೇಗೆ ಮಾಡ್ಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ 2 ಕಪ್ ಆಗೋಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಸ್ವಲ್ಪ ನೀಟಾಗಿರೋದು ತೊಗೊಳ್ಳಿ. ಸ್ವಲ್ಪನೂ ಒಳಗೆ ಗಲೀಜು, ಕಲ್ಲು ಮತ್ತು ಎಲ್ಲೋ ಗ್ರೀನ್ ಇರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡಿ ಕಡಲೆಬೇಳೆನ ಚೆನ್ನಾಗಿ ನೀಟ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಳಿ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು, ಸ್ವಲ್ಪ ಒಬ್ಬಟ್ಟು ಸಾರು ಮಾಡ್ತೀವಲ್ವ ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 4 ವಿಸಲ್ ಕೂಗಿಸ್ಕೊಂಬರ್ಬೇಕು. 2 ಕಪ್ಪು ಕಡಲೆಬೇಳೆ ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟು. ಈ ಥರ ನಾವು ನೀರು ಸ್ವಲ್ಪ ಹಾಕ್ಕೊಂಡು 4 ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಗೋಧಿ ಹಿಟ್ಟು 2 ಕಪ್ಪು, 1 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಬರೀ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ಒಬ್ಬಟ್ಟು ಹಿಟ್ಟು. ನೀವು ನೋಡಿ, ಇಲ್ಲಿ ಕಣಕನ ರೆಡಿ ಮಾಡೋಕ್ಕೆ ಸ್ವಲ್ಪ 2 ಕಪ್ ಅಷ್ಟು ಗೋಧಿ, 1 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕೊಂಡು ನಾದ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ ಮತ್ತು ಶೈನಿಂಗ್ ಆಗುತ್ತೆ ಹೋಳಿಗೆ. ಇದೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಸಾಫ್ಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ನೋಡಿ, ಹೋಳಿಗೆ ಚೆನ್ನಾಗಿ ಬರಬೇಕು, ಹರಿಬಾರ್ದು ಅಂದರೆ ಈ ಥರ ಚೆನ್ನಾಗಿ ಹಿಟ್ಟನ್ನ ಎಣ್ಣೆ ಹಾಕ್ಕೊಂಡು ಮಿದಿಬೇಕಂದ್ರೆ ಚೆನ್ನಾಗಿ ಕಲಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಮೇಲಾದರೂ ನೆನಿಬೇಕು ಹಿಟ್ಟು, ಚೆನ್ನಾಗಾಗುತ್ತೆ. ನೋಡಿ, ಈ ಕಡೆ ಹೂರಣಕ್ಕೆ ಕಡಲೆಬೇಳೆನೂ ಬೆಂದಿದೆ. ನೋಡಿ, ಇಷ್ಟು ಸಾಫ್ಟಾಗಿ ಬೆಂದಿರಬೇಕು. ಪೂರ್ತಿ ನುಣ್ಣಗೆ ಮಾಡ್ಕೋಬೇಡಿ. ಇಷ್ಟು ಒತ್ತಿದ್ರೆ ಪ್ರೆಸ್ ಆದರೆ ಪುಡಿ ಆಗಬೇಕು. ಈಗ ನೋಡಿ, ಅದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ಟಿನ ಸಾಂಬಾರಿಗೆ ನಾವು ಯೂಸ್ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಬ್ಬಟ್ಟು ಸಾರಿಗೆ ನಾವು ಕಟ್ಟಿನ ಸಾರು ಅಂತೀವಿ. ನೋಡಿ, 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ರುಚಿ ಜಾಸ್ತಿ ಬೇಕಂದರೆ 2.5 ಕಪ್ ಅಷ್ಟು ತೊಗೋಬೋದು. 2 ಕಪ್ ಕಡಲೆಬೇಳೆಗೆ 2 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ರುಚಿ ಕರೆಕ್ಟಾಗಿರುತ್ತೆ. ಜಾಸ್ತಿ ರುಚಿ ತಿನ್ನೋರೇನ ಮಾಡಬೇಕು ನೀವು. ಸ್ವಲ್ಪ ಇನ್ನೊಂದು ಅರ್ಧ ಕಪ್ ಅಷ್ಟು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹೂರಣ ಮಾಡ್ಕೊಳ್ಳೋಕ್ಕೆ. ನೋಡಿ, ಚೆನ್ನಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಕಡಲೆಬೇಳೆ ಸೋದ್ಕೊಂಡಿದ್ದೀವಲ್ಲ ಅದು ನೀರು ತೆಗೆದು ಕಡಲೆಬೇಳೆ ಹಾಕಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಬೇಕು ಮತ್ತು ಗಟ್ಟಿಯಾಗಬೇಕು. ಹೂರಣ ಮಾಡೋಕ್ಕೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಒಂದು 2 ರಿಂದ 3 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೋಳಿಗೆ ಘಮ ಚೆನ್ನಾಗಿರುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿ ನೀರಿನ ಅಂಶ ಹೋಗಿಬಿಟ್ಟು ಈ ಥರ ಗಟ್ಟಿಯಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಹೂರಣ ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೈಸ್ ಆಗಿದ್ದೀವಲ್ಲ. ಎಲ್ಲೂ ಕಾಳು ಕಡ್ಲೆಬೇಳೆ ಎಲ್ಲಿ ಕಾಣಿಸಲ್ಲ. ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸ್ ಮೇಲೆ ಬೆಲ್ಲ ಮತ್ತು ಕಡಲೆಬೇಳೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೂರಣ ಚೆನ್ನಾಗಾಗುತ್ತೆ. ನೋಡಿ, ಅದಾದಮೇಲೆ ಈ ಕಡೆ ಸೈಡಿಗೆ ಪಲ್ಯಕ್ಕೆ ಬೇಕಲ್ವ, ಸೈಡ್ಸ್ಗೆ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಪ್ಯಾನಿಗೆ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಬೀನ್ಸ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಮನೇಲಿ ಇತ್ತು ಬೀನ್ಸು. ಬದನೆಕಾಯಿ ಇದ್ದರೆ ನೀವು ಬದನೆಕಾಯಿ ಪಲ್ಯನೂ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಕರಿಬೇವು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಒಂದು 2 ರಿಂದ 3 ಚಿಕ್ಕ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾದ ಬೀನ್ಸ್ ಪಲ್ಯ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ಹಬ್ಬ ಹರಿದಿನಗಳಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ನೋಡಿ, ಎಲ್ಲ ಮನೆ ಕೆಲಸ ಪೂಜೆ ಮಾಡುವಾಗ ಟೈಮ್ ಹಿಡಿಯುತ್ತೆ. ಆವಾಗ ನಾವು ಈ ಥರ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲಾಗಿರೋ ರೆಸಿಪಿ ಮಾಡಿಕೊಂಡು ಹಬ್ಬದ ಅಡುಗೆನ ಸವಿಬೋದು ಫ್ರೆಂಡ್ಸ್. ನೋಡಿ, ಈಗ ಬೀನ್ಸ್ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಮೇಲೆ ಸ್ವಲ್ಪ ಕ್ರಂಚಿಯಾಗಿರಬೇಕು ಬೀನ್ಸ್ ಮತ್ತು ಈರುಳ್ಳಿ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಅರ್ಧ ಬಟ್ಲಷ್ಟು ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ರೆ ಏನಾಗುತ್ತೆ, ಬೀನ್ಸ್ ಎಲ್ಲ ಬೆಂದೋಗುತ್ತೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿದ್ರಿ ಚೆನ್ನಾಗಾಗುತ್ತೆ. ಕ್ರಂಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಮಸಾಲೆ ಖಾರ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡ್ತೀವಲ್ವ, ಮಸಾಲೆ ಸಾಂಬಾರು ಪೌಡರು, ಅದು ಮಸಾಲೆ ಖಾರ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಲೆಮನ್ ಹಾಕೋಬೇಕು. ನೀವು ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು. ನಾನಿಲ್ಲಿ ಲೆಮನ್ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಟೊಮೊಟೊ ಸಹ ಹಾಕೋಬೋದು.
ನೋಡಿ ಸ್ವಲ್ಪ ಲೆಮನ್ ಹಾಕಿ ಎಲ್ಲ ಕಲಿಸ್ಕೊಂಡು ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ನೀವು ಬೇಕಾದರೆ ಕಾಯಿ ತುರಿ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಈ ಥರ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಈ ಕಡೆ ನೋಡಿ ಒಬ್ಬಟ್ಟು ಸಾಂಬಾರಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆಯಿಂದ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು. ಮೇನು ಬೆಳ್ಳುಳ್ಳಿನೇ ಕಟ್ಟಿನ ಸಾರಿಗೆ ಇಂಪಾರ್ಟೆಂಟು ಫ್ರೆಂಡ್ಸ್, ಬಿಡಿಬೇಡಿ, ಜಾಸ್ತಿ ಹಾಕಿ. ಕರಿಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ 1 ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ನೀವು ರುಚಿಗೆ ತಕ್ಕಷ್ಟು ಖಾರ ಹೆಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಖಾರ ಎಲ್ಲ ಎಣ್ಣೆಯಲ್ಲಿ ಬೆಂದಮೇಲೆ ಇಲ್ಲಿ ನೋಡಿ ಒಂದು ಬಟ್ಲಾಗೋಷ್ಟು ನಾವು ಹುಣಸೆಹಣ್ಣು ರಸ ಹಾಕೋಬೇಕಾಗುತ್ತೆ. ಹುಣಸೆಹಣ್ಣು ರಸ ಬೆಳ್ಳುಳ್ಳಿನೇ ಮೇನು ನಮ್ಮ ಕಟ್ಟಿನ ಸಾಂಬಾರಿಗೆ. ಸ್ವಲ್ಪ ಕೊತ್ತಂಬರಿ ಹುಣಸೆಹಣ್ಣರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಸ್ವಲ್ಪ ಕುದ್ದು ಎಣ್ಣೆ ಬಿಟ್ಟ ಮೇಲೆ ಇಲ್ಲಿ ಕಟ್ಟು ಇಟ್ಕೊಂಡಿರ್ತೀವಲ್ವ, ಬೇಳೆ ಕಟ್ಟು, ಕಡಲೆಬೇಳೆ ಕಟ್ಟು ಹಾಕೋಬೋದು. ಅದಕ್ಕೇನು ಮಾಡುತ್ತೆ, ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಹೂರಣ ಎಲ್ಲ, ಅದರದ್ದೆಲ್ಲ ನೀರು ಹಾಕ್ಕೊಂಡ್ರೆ ಅಷ್ಟಾಗುತ್ತೆ. ಮತ್ತು ನಾನು ಬೆಲ್ಲ ಹಾಕೋತಾ ಇಲ್ಲ, ಹೂರಣನೇ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಬಟ್ಲಕ್ಕಿಂತ ಕಮ್ಮಿ ಸ್ವಲ್ಪ ಹೂರಣ ಹಾಕ್ಕೊಂಡ್ರೆ ಏನಾಗುತ್ತೆ, ಕಟ್ಟಿನ ಸಾರು ಹದವಾಗಿ ಬರುತ್ತೆ ಮತ್ತು ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೂರಣ ಬೇಡ ಅಂದರೆ ನೀವು ಬೆಲ್ಲ ಹಾಕೋಬೋದು. ನೋಡಿ ಈ ಕಡೆ ಬನ್ನಿ, ನೋಡಿ ಇದನ್ನು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಕಣಕ, ಮತ್ತು ಹೂರಣನೂ ರೆಡಿಯಾಗಿದೆ. ನೋಡಿ ಎರಡು ಒಂದೇ ಸಾಫ್ಟಾಗಿರಬೇಕು, ಎರಡು ಒಂದು ಗಟ್ಟಿ ಒಂದು ತೆಳುವಾಗಿ ಆಗ್ಬಿಡೋದು. ಹೂರಣನೂ ಮತ್ತು ಹಿಟ್ಟು ಸಹ ಗಟ್ಟಿಯಾಗಿ ಇರಬೇಕು, ಇಲ್ಲಾಂದ್ರೆ ಸಾಫ್ಟ್ ಇದ್ದರೆ ಸಾಫ್ಟಾಗೇ ಇರಬೇಕು. ನೋಡಿ ಇದು ತಗಡು ಅಂತಾರೆ, ಹೋಳಿಗೆ ಮಾಡೋ ತಗಡು. ನಿಮ್ಮ ಕಡೆ ಎಣ್ಣೆ ಪ್ಲಾಸ್ಟಿಕ್ಕು ಅಥವಾ ಹೋಳಿಗೆ ಮಾಡೋ ಶೀಟ್ ಇದ್ದರೆ ಅದೆಲ್ಲ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ನೋಡಿ ಕಣಕ ಎಷ್ಟು ಬೇಕು, ನೀವು ಎಷ್ಟು ದೊಡ್ಡ ಸೈಜ್ ಮಾಡ್ತೀರ ಹೂರಣ ನೋಡಿಕೊಂಡು ಕಣಕ ತಗೊಳ್ಳಿ. ಅದರಲ್ಲಿ ಚೆನ್ನಾಗಿ ಹೂರಣನ ರೋಲ್ ಮಾಡಿ ಒಳಗಡೆ ಹಾಕಿ ನೀಟಾಗಿ ತುಂಬ್ಕೊಳ್ಳಿ. ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗೆದಿಟ್ಕೊಂಡು ಮೊದಲೇ ಕೈಯಿಂದ ಈ ಥರ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ, ಅಂದರೆ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಮತ್ತು ಕೆಳಗಡೆ ಇಟ್ಟು ನಾವು ಅದು ಹೋಳಿಗೆ ಮಾಡೋ ಶೀಟ್ ಮೇಲೆ ಅಥವಾ ತಗಡಿನ ಮೇಲೆ ಇಟ್ಕೊಂಡು ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಹೂರಣ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಂದೇ ಕಡೆ ಹಿಟ್ಟು ಒಂದೇ ಕಡೆ ಹೂರಣ ಆಗೋದಿಲ್ಲ. ನೋಡಿ ಈ ಥರ ಹೂರಣ ಹೋಳಿಗೆ ಮಾಡ್ಕೋಬೋದು. ಒಬ್ಬಟ್ಟು ನಮ್ಮ ಕಡೆ ಹೋಳಿಗೆ ಅಂತಾರೆ ಉತ್ತರ ಕರ್ನಾಟಕದ ಕಡೆ, ಈ ಕಡೆ ಒಬ್ಬಟ್ಟು ಅಂತಾರೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಎಲ್ಲಿ ಹೊರೆಯೋದಿಲ್ಲ, ಎಲ್ಲಿ ಕಾಳುಗಳಿಲ್ಲ. ನೋಡಿ ನಮ್ಮ ಹೂರಣ ಎಷ್ಟು ನೈಸಾಗಿ ಬಂದಿದೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಕಡೆ ಹೆಂಚು ಕಾಯ್ದಿದೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಈ ಥರ ಅದು ತಗಡು ಅಂತಾರಲ್ವ, ಅದನ್ನು ಈ ಥರ ಹಾಕ್ಕೊಂಡು ಹೋಳಿಗೆ ಸ್ವಲ್ಪ ಮಡಚಿದ್ರೆ ಅದು ಸೀದಾ ಮಾಡ್ಕೊಳ್ಳಿ. ಸ್ವಲ್ಪನೇ ನಿಧಾನಕ್ಕೆ ಹರಿದು ಬಿಡುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಮಾಡ್ಕೊಂಡ್ರೆ ಏನಾಗುತ್ತೆ, ಸೀದೋಗೋದಿಲ್ಲ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು. ಈ ಥರ ಗೊಳ್ಳೆ ಬಂದಮೇಲೆ ಸ್ವಲ್ಪ ಕೈ ಆಡಿಸಿದ್ರೆ ಏನಾಗುತ್ತೆ, ಬಲೂನ್ ಥರ ಉಬ್ಬಿಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಾಡಿದ್ರೆ ಸಖತ್ತಾಗಿರೋ ಹೋಳಿಗೆ ರೆಡಿಯಾಗುತ್ತೆ. ನೋಡಿ ಘಮ ಘಮ ಅನ್ನುತ್ತೆ. ಇದೇ ರೇಷಿಯೋಲಿ ಮಾಡಿರೋ ರೇಷಿಯೋಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ಹೋಳಿಗೆ, ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ಥರ ಹೋಳಿಗೆ ಟ್ರೈ ಮಾಡಿ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಮ್ಮದು ಪ್ಲೇ ಲಿಸ್ಟು, ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಹೋಳಿಗೆ ಊಟ ರೆಡಿ ನೋಡಿ ಫ್ರೆಂಡ್ಸ್. ಈ ಥರ ಯಾರಿಗೆಲ್ಲ ಇಷ್ಟ ಊಟ ಅಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ 1 ಅವರಲ್ಲಿ ಎಲ್ಲ ಮಾಡ್ಕೋಬೋದು. ನೀವು ಬೇಕಾದರೆ ರೈಸು ಸಹ ಚಪಾತಿ ಸಹ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ನೋಡಿ ಎಷ್ಟು ಮಸ್ತಾಗಿದೆ. ಪಲ್ಯ, ಸಾಂಬಾರು, ಸ್ವಲ್ಪ ಮೊಸರು ಇಟ್ಟಿದ್ದೀನಿ, ಹಪ್ಪಳ ಕರೆದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಮರೀದೇನೆ ಲೈಕ್ ಕೊಟ್ಟು ನೋಡಿ, ಪೂರ್ತಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.